ಶ್ರೀ ಮಹಾಗಣಪತೆ ನಮಃ, ಶ್ರೀ ಸರಸ್ವತಿಯ ನಮಃ, ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ, ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಸೀತಾ ಅನ್ವೇಷಣೆ ಮಾಡ್ತಾ ಇರತಕ್ಕಂಥ ಹನುಮಂತ ರಾವಣನ ಭವನವನ್ನು ನೋಡಿ ಆಶ್ಚರ್ಯಚಕಿತನಾದ. ರಾವಣನ ಗರ್ವದಿಂದ ಕೊಚ್ಚಿಕೊಳ್ತಾ ಇರತಕ್ಕಂಥ ತನ್ನ ಪುಷ್ಪಕ ವಿಮಾನವನ್ನು ಭೂತಗಣಗಳ ಮೇಲೆ ಇಟ್ಟು ಅದನ್ನೇ ಮಹಾಭವನವನ್ನಾಗಿ ಮಾಡಿಕೊಂಡು ಅದರೊಳಗೆ ವಾಸವಾಗಿದ್ದ ಅನ್ನೋದು ನಾವು ತಿಳ್ಕೊಂಡವಲ್ಲ. ಹೀಗೆ ಸದಾಕಾಲ ಯುದ್ಧಕ್ಕೆ ಸಿದ್ಧನಾಗಿದ್ದ ರಾವಣನ ಬುದ್ಧಿವಂತಿಕೆ ಬಹಳ ದೊಡ್ಡದು. ಯುದ್ಧಕ್ಕೆ ಸಿದ್ಧವಾಗಿದ್ದಾನೆ ಯಾವಾಗಲೂ ನೋಡಿದ್ರು. ಆ ಭವನದೊಳಗೆ ನಿಂತುಕೊಂಡು ಅದನ್ನು ಎಲ್ಲಿ ಬೇಕಾದ ಭವನ ಹಾರಿಕೊಂಡು ಹೋಗಬಲ್ಲದು. ಯಾವ ಗಳಿಗೆ ಎಲ್ಲಾದರೂ ಹಿಂದೆ ನಮಗೆ ಆಶ್ಚರ್ಯ ಆಗುತ್ತೆ, ಇಂದಿಗೂ ಕೂಡ ಆಶ್ಚರ್ಯವಾಗ್ತಾ ಇರುತ್ತೆ. ಇತ್ತೀಚಿನ ಕಾಲದಲ್ಲೂ ಕೂಡ ಒಂದು ಟೆಲಿಫೋನ್ ಹೊಡೆದ್ರೆ ಫೈರ್ ಆಫೀಸ್ಗೆ ನಾವು ಒಂದು 10-15 ನಿಮಿಷದಲ್ಲಿ ಬಂದು ನಿಲ್ಲುವುದಂತ ಒಂದು ಪದ್ಧತಿ. ನಾವು ಅನ್ಕೋತೀವಿ ಎಲ್ಲಿಂದ ಬರ್ತಾರೆ ಇವರೆಲ್ಲ ಅಂತ. ಶಿಫ್ಟ್ಗಳು ಮಾಡಿಬಿಟ್ಟು ಮೇಲ್ಗಡೆನೇ ಮಲಗಿರ್ತಾರೆ, ಒಂದು ಸ್ವಿಚ್ ಹಾಕ್ಬಿಟ್ರೆ ಅದರೊಳಗೆ ಬಂದುಬಿಡ್ತಾರೆ. ಅದು ಆ ಲಾರಿ ಒಳಗೆ ಬಂದು ಬಿದ್ದುಬಿಡ್ತಾರೆ ಅವರು. ಮಲಗಿದ್ರು ಅಷ್ಟೇ ಎಂಥದ್ದು ಫೋನ್ ಹೋದ ಕೂಡಲೇ ಚಪಕ್ಕಂದು ಬೀಳುತ್ತೆ, ಅದು ಕನೆಕ್ಷನ್ ಆಗಿ ಇಟ್ಟಿರ್ತಾರೆ. ಶರ್ರಂತ ಅಡ್ರೆಸ್ ಕಡೆ ಬಂದು ನಿಂತುಬಿಡುತ್ತೆ. ಹುಡುಗಾಟಕ್ಕೆ ಬೇಕಾದಷ್ಟು ಜನ ಸುಳ್ಳಲ್ಲಿ ಕೂಡ ಮಾಡ್ತಾಯಿದ್ರು. ಪಾಪ ಅಲ್ಲಿ ಬಂದು ನಿಂತು ಬೈದು ಹೋಗ್ತಾಯಿದ್ರು. ಹಾಗೆ ಒಂದು ಯಾಕಂದರೆ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಅದಕ್ಕೆ ಹುಡುಗಾಟಿಕೆ ಆಡಬಾರ್ದು ಅವ್ರ ಜೊತೆಯಲ್ಲಿ ನಾವು. ಹಾಗೆ ರಾವಣ ಎಲ್ಲಿ ಯುದ್ಧ ನಡೀತಿದೋ ಅಂಥೇಳಿ ತನ್ನ ವಿಮಾನವನ್ನು ಯಾವಾಗ ಬೇಕಾದ್ರೂ ಹಾರಿಸಬಲ್ಲ. ಅದು ಮಾಯಾ ಪುಷ್ಪ ವಿಮಾನ, ಎಷ್ಟು ಜನ ಬೇಕಾದ್ರೂ ಕೂತ್ಕೋಬೋದು. ಅದು ದೊಡ್ಡ ಕಥೆ, ಅದು ಭಾಳ ಚೆನ್ನಾಗಿದೆ ಕಥೆ. ಅದು ರಾಮಾಯಣದಲ್ಲಿ ಮುಂದೆ ಬರುತ್ತದು. ಬುದ್ಧಿವಂತಿಕೆ ಸಾಮರ್ಥ್ಯಗಳನ್ನು ನೋಡಿ ಹನುಮಂತನಿಗೆ ಮೆಚ್ಚುಗೆ ಆಯಿತು. ಅಂಥ ಬುದ್ಧಿವಂತಿಕೆ ರಾವಣನಿಗೆ. ಏಕೆಂದರೆ ಅದು ಸ್ವತಃ ಒಂದು ವಿಮಾನ. ತಮ್ಮನೇ ಆದ ಕುಬೇರನನ್ನು ಹೊಡೆದು ತಂದುಕೊಂಡಿದ್ದ ದೇವತಾ ವಿಮಾನ. ಕುಬೇರನಿಂದ ಬಲಾತ್ಕಾರವಾಗಿ ಅದನ್ನು ಹೊತ್ಕೊಂಡು ಬಂದಿದ್ದಾನೆ. ಅವನು ಹೊಡೆದುಬಿಟ್ಟು ತಂದಿದ್ದಾನೆ. ಆ ವಿಮಾನಕ್ಕೆ ಸಹಜವಾಗಿಯೇ ತನ್ನ ಯಜಮಾನನ ಸಂಕಲ್ಪಕ್ಕೆ ಅನುಗುಣವಾಗಿ ಆಕಾಶದಲ್ಲಿ ಸಂಚಾರ ಮಾಡಬಾರ್ದಂಥ ಒಂದು ದಿವ್ಯವಾದಂಥ ಶಕ್ತಿ ಅದಕ್ಕಿತ್ತು. ಯಜಮಾನನು ಕೇವಲ ಒಳಗಡೆ ಏನು ಅನ್ಕೋತಿದ್ದಾನೋ ಅದರ ಪ್ರಕಾರ ಅದು ಆಟ ಆಡುತ್ತದು. ಕೆಟ್ಟದ್ದು ಅನ್ಕೊಳ್ಳೋ ಹಾಗೆ ಇಲ್ಲ. ಅನ್ಕೊಂಬಿಟ್ರೆ ಅದೇ ಪ್ರಕಾರ ಆಗಿಬಿಡ್ತದು. ಮನಸ್ಸಿನಲ್ಲಿ ಏನು ಅನ್ಕೋ, ಈ ಕಡೆ ತಿರುಗೋ, ಈ ಕಡೆ ತಿರುಗುತ್ತದು. ಈ ಕಡೆ ಬಾ, ಈ ಕಡೆ ಬರುತ್ತೆ. ಮೇಲಕ್ಕೆ ಹೋಗು, ಮೇಲಕ್ಕೆ ಹೋಗುತ್ತೆ. ಕೆಳಗೆ ಬಾ ಅಂದ್ಕೊಂಡ್ರೆ ಸಾಕು. ಮನಸ್ಸಲ್ಲಿ ಕೂತ್ಕೊಂಡು ಹೀಗೆ ಏನು ಮಾಡಬೇಕಾಗಿಲ್ಲ. ಲೆಫ್ಟ್ ರೈಟ್ ಮುಂದೆ ಓಕೆ ಆ ಥರ ಹೇಳುವಾಗಿಲ್ಲ. ಗೇರು ಹಾಕು, ಬ್ರೇಕು ಇದೆಲ್ಲ ಇಲ್ಲ. ಅದಕ್ಕೆ ಯಜಮಾನನ ಮನಸ್ಸೇ ಅದಕ್ಕೆ ಸ್ಟೀರಿಂಗು. ಆ ಸ್ಟೀರಿಂಗಲ್ಲಿ ಹಾಗೆ ಅಂದರೆ ಯಜಮಾನ ಅಂದ್ಕೊಂಡ ಹಾಗೆ ಎಷ್ಟು ಎತ್ತರ ಹಾರಬೇಕು, ಎಷ್ಟು ಕೆಳಗೆ ಹೋಗಬೇಕು, ಎಷ್ಟು ದಿಕ್ಕುಗಳಿಗೆ ಹೋಗಬೇಕು, ಏನಾಗಬೇಕು, ಎಷ್ಟು ಸತಿ ತಿರುಗಬೇಕು, ಎಷ್ಟು ಸ್ಪೀಡಲ್ಲಿ ಹೋಗಬೇಕು, ಎಷ್ಟು ನಿಧಾನವಾಗಿ ಹೋಗಬೇಕು, ಎಲ್ಲಿ ಇಳಿಬೇಕು, ಸಮುದ್ರದಲ್ಲಿ ಇಳಿಬೇಕಾ ಅಂದ್ಕೊಂಡ್ರೆ ಸಾಕು. ಅಂಥದ್ದು ಪುಷ್ಪ ವಿಮಾನ ಅಂದರೆ ಸಾಧಾರಣ ಪುಷ್ಪ ವಿಮಾನ ಅಲ್ಲ. ಏನೋ ಇಂಜನ್ ಲೆಸ್ಸು, ರೆಕ್ಕೆ ಲೆಸ್ಸು ಅಂತಲ್ಲ ಅದು. ಅಷ್ಟು ಅದ್ಭುತವಾಗಿ ಫ್ಲೈ ಮಾಡುತ್ತದು. ಅದಕ್ಕೆ ವಿಂಗ್ಸ್ ಬೇಕಾಗಿಲ್ಲ, ಇಂಜನ್ ಬೇಕಾಗಿಲ್ಲ, ಡ್ರೈವರ್ ಬೇಕಾಗಿಲ್ಲ, ಪೆಟ್ರೋಲ್ ಬೇಕಾಗಿಲ್ಲ. ಮನಸ್ಸು, ಸಂಕಲ್ಪ. ವಿಮಾನ ಅಂದರೆ ಶರೀರವು ಕೂಡ ಒಂದು ವಿಮಾನವೇ. ನಮ್ಮ ಸಂಕಲ್ಪದಂತೆ ಇಂದ್ರಿಯಗಳನ್ನು ಬಿಟ್ಟು ಮಾನಸಿಕವಾಗಿ ಹಾರ್ತಕ್ಕಂಥದ್ದು ವಿಮಾನ. ಆಧ್ಯಾತ್ಮ ಚಿಂತನೆಯಲ್ಲಿ ಬರ್ತದಲ್ಲ ಕ್ರಿಯಾಯೋಗದಲ್ಲಿ, ಅದಿರಲಿ, ಅದೆಲ್ಲ ಆಮೇಲೆ ನಿಮ್ಗೆ ಹೇಳ್ತೀನಿ. ಆದರೆ ಕೆಳಗೆ ಭೂತಗಣಗಳನ್ನು ಅದಕ್ಕೋಸ್ಕರವಾಗಿ ಇಟ್ಕೊಂಡಿದ್ದ. ಯಾಕಂದ್ರೆ ತೇಲಾಡ್ತಿದೆ ಅದು, ಆಕಾಶದಲ್ಲೇ ಇದೆ ಅದು, ಹೀಗಿದೆ ಅದು, ಎಲ್ಲೂ ನಿಂತಿಲ್ಲ ಅದು, ಭೂಸ್ಪರ್ಶವಿಲ್ಲ ಅದಕ್ಕೆ. ಅದನ್ನು ಭವನವಾಗಿ ಮಾಡ್ಕೊಂಬಿಟ್ಟಿದ್ದಾನೆ ಇವನು ಹನುಮಂತ. ಎಲ್ಲ ಬೆಸ್ಟ್ ರಾವಣ, ಇಷ್ಟು ದೊಡ್ಡ ಭವನ ಇದು. ಯಾಕೆಂದರೆ ಎಷ್ಟು ಬೇಕಾದ್ರೆ ಬೆಳೆಯುತ್ತಲ್ಲ ಅದು ವಿಮಾನ.
ಮುಂದೆ ನೋಡೋಣ. ಹನುಮಂತನ ಒಳಗೆ ಹೋಗ್ತಾನ, ಏನು ಸಂಭಾಷಣೆ ಮಾಡ್ತಾನ ಅಥವಾ ಏನು ಹಿಂದಿರುಗುತ್ತಾನ ನೋಡೋಣ. ಜೈ ಗುರುದತ್ತ.